ವೆಲ್ಕಮ್ ಬ್ಯಾಕ್. ಮತ್ತೆ ಬಿಜೆಪಿ ಪಕ್ಷದಲ್ಲಿ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಕಾರಣ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ರೆಬಲ್ಸ್ ನಾಯಕರು ಆ ಒಂದು ಕೂಗನ್ನು ಎಬ್ಬಿಸಿದ್ದಾರೆ. ಈಗ ಎರಡನೇ ಸ್ಟೋರಿಲಿ ನಾವೇನು ಬಿಜೆಪಿ ವಿಚಾರವಾಗಿ ನೋಡಿದ್ವಿ, ಮೂರನೇ ವಿಚಾರದಲ್ಲೂ ಕೂಡ ಅಂದರೆ ಮೂರನೇ ಸ್ಟೋರಿಲಿ ಕೂಡ ಇದೇ ವಿಚಾರ ಇದೆ ಮತ್ತೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಂದ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಒತ್ತಡ ಯತ್ನಾಳ್ ಉಚ್ಚಾಟನೆ ಆದ ಮೇಲೆ ಮತ್ತೆ ರೆಬಲ್ಸ್ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಲ್ಲಿ ರೆಬಲ್ಸ್ ನಾಯಕರು ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ನಡೀತಾ ಇರುವಂತ ಸಭೆ ಇದು. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟು ಹೋದ ಬೆನ್ನಲ್ಲೇನೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ RSS ಈ ಬಣ ಬಡಿದಾಟಕ್ಕೆ ಈ ಒಂದು ಗೊಂದಲ ಏನಿದೆ ಆ ಬಂಡಾಯ ಶಮನ ಮಾಡೋದಕ್ಕೆ ಒಂದು ಕಡೆ ಸರ್ಕಸ್ಸು, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆ ಇದು. GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಮಾಲೋಚನೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇದ್ನಲ್ಲ, ಈಗ ಸರ್ಕಾರ ಅಧಿಕಾರದಲ್ಲಿರುವಂಥ ಸರ್ಕಾರವನ್ನು ಅಲುಗಾಡಿಸುವಂಥ ಕೆಲಸವನ್ನು ವಿಪಕ್ಷಗಳು ಮಾಡಬೇಕು, ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥ ನಾಯಕರು ಮಾಡಬೇಕು. ಆದರೆ ಆ ರಾಜ್ಯಾಧ್ಯಕ್ಷರ ಪವರ್ ಏನಿದೆ ಅದು BJPಲಿ ಅಷ್ಟು ವರ್ಕೌಟ್ ಆದಂತೆ ಕಂಡು ಬರ್ತಾ ಇಲ್ಲ. ಅದಕ್ಕೆ ಕಾರಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದೇ ಒಂದಷ್ಟು ಜನಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಕೇವಲ ಅವರು BS ಯಡಿಯೂರಪ್ಪ ಅವರ ಪುತ್ರ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ನೀಡಿರೋದು ಅನೇಕ ರೆಬಲ್ಸ್ ನಾಯಕರಿಗೆ ಇಷ್ಟ ಇಲ್ಲ. ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ. ಅಸಮಾಧಾನಿತರಿಂದ ವರಿಷ್ಠರ ಭೇಟಿಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್ ಸೇರಿದಂತೆ ಇನ್ನೂ ಒಂದಷ್ಟು ಜನ ಭಾಗಿಯಾಗಿದ್ದಾರೆ. ಅಂದರೆ ಯಾವಾಗ ಹೋಗ್ತಾರೆ ಅಂತಂದರೆ ನೋಡಿ, ಜುಲೈ 2ನೇ ವಾರ ರೆಬಲ್ಸ್ ನಾಯಕರು ಹೈಕಮಾಂಡನ್ನು ಮೀಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ನಾಯಕರು ಮುಂದಾಗಿದ್ದಾರೆ. ಜುಲೈ 2ನೇ ವಾರ ಬಹುಶಃ ಈ ರೆಬಲ್ಸ್ ಟೀಮ್ ಏನಿದೆ ಅದು ದಿಲ್ಲಿ ಪ್ರವಾಸ ನಡೆಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರು, ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪ, BP ಹರೀಶು ಇವರೆಲ್ಲರಿಗೂ ಕೂಡ ಅಸಮಾಧಾನ ಇದೆ. ರಾಜ್ಯಾಧ್ಯಕ್ಷರನ್ನು ಕೂಡಲೇ ಬದಲಾಯಿಸಬೇಕು. ಅದು ಮುಂದೆ ಮತ್ತೆ ಏನಾದರೂ BJP ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ, ಪಕ್ಷ ಸಂಘಟನೆ ಆಗಬೇಕು ಅಂತಂದರೆ BJP ತನ್ನ ಏನು ನಿಲುವಿದೆ, ಅಜೆಂಡಾ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ, ಯಾಕಂತಂದರೆ ಯಾವುದೇ ಥರದಂಥ ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಮುಂಚೆ ಬರ್ತಾ ಇದ್ದಂಥ ಆ ಪವರು ಅಷ್ಟರ ಮಟ್ಟಿಗೆ ಜನ ಸೇರ್ತಾ ಇಲ್ಲ. ಅಂದರೆ BJP ಎಲ್ಲೋ ಒಂದು ಕಡೆ ನೆಲ ಕಚ್ತಾ ಇದೆ. ಅದಕ್ಕೆ ಕಾರಣ ರಾಜ್ಯಾಧ್ಯಕ್ಷರ ವಿಚಾರನೇ ಇಲ್ಲಿ ಚರ್ಚೆ ಆಗ್ತಾ ಇರೋದು. ಅವರನ್ನು ಚೇಂಜ್ ಮಾಡಿದ್ರೆ ಮಾತ್ರ BJPಗೆ ಮತ್ತೆ ಬೂಸ್ಟ್ ಸಿಕ್ಕಂತಾಗತ್ತೆ ಅನ್ನುವಂಥದ್ದು ಈ ನಾಯಕರ ಒಂದಷ್ಟು ಮಾತು. ಆಮೇಲೆ BJP ಅಸಮಾಧಾನಿತ ಶಾಸಕರು ಮೀಟಿಂಗ್ ನಡೆಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇದನ್ನು ಬೆಂಗಳೂರಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಇದು. ಅಸಮಾಧಾನಗೊಂಡವರು BJPಯಿಂದ ಹೊರಗಿದ್ದಾರೆ. ಸಣ್ಣ ಪುಟ್ಟ ಅಸಮಾಧಾನ ಶಮನಕ್ಕೆ ಮಾತುಕತೆ ಬಯಸಿದ್ದೇವೆ. ರಾಜ್ಯ BJPಯಲ್ಲಿ ಅಂತಹ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ಏನಿಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಯಾವಾಗಲೂ ಕೂಡ ವಿಜಯೇಂದ್ರ ಅವರು ಅದನ್ನು ಒಪ್ಕೊಂಡು ಇಲ್ಲ, ಅದನ್ನು ಹೇಳೋದು ಇಲ್ಲ. ಏನು ಹೇಳಿದ್ದಾರೆ ಹಾಗಾದರೆ ವಿಜಯೇಂದ್ರ ಅವರು, ನೋಡೋಣ. ಯಾರು ಮುಂಚೆನೇ ಬಹಳ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ರು, ಈಗ ಪಕ್ಷದಿಂದ ಹೊರಗಿದ್ದಾರೆ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ. ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ. ಆತಂಕ. ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿವೇಕ್, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು, ಒತ್ತಡ ಎಗೇನ್ ಮತ್ತೆ ಮುನ್ನೆಲೆಗೆ ಬಂದಿದೆ. ರೆಬಲ್ಸ್ ಟೀಮ್ ಈಗ ಏನು ಮುಂದಿನ ನಡೆ ಏನು ರೆಬಲ್ಸ್ ಟೀಮ್ದು ಅಂತ? ಎಸ್ ಪ್ರಭು, ಖಂಡಿತವಾಗ್ಲೂ ಕಳೆದ ಒಂದು ವಾರದಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ರಾಜ್ಯದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಡೆಲ್ಲಿ ಪ್ರವಾಸಕ್ಕೂ ಕೂಡ ಕೈಗೊಂಡಿದ್ರು ಅಶೋಕ್ ಹಾಗೂ ವಿಜೇಂದ್ರ ಅವರು ಡೆಲ್ಲಿಯಿಂದ ವಾಪಸ್ ಆದ್ರು. ತದನಂತರ ಇಲ್ಲಿ
ರಾಜ್ಯದಲ್ಲಿ ರೆಬಲ್ಸ್ ಗಳು ಮತ್ತೆ ಮತ್ತೆ ಸಭೆ ಸೇರ್ತಕ್ಕಂಥದ್ದು. ಪ್ರಮುಖವಾಗಿ ರೆಬಲ್ಸ್ ಸಭೆಯ ನಡೆ ಯಾವ ರೀತಿಯಾಗಿದೆ ಅಂದ್ರೆ, ರೆಬಲ್ಸ್ ಗಳು ಸಭೆ ಸೇರಿದ್ರು ಅಂದ್ರೆ ಅದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಮುಖ ಕಾರಣದಿಂದಾಗೆ ಸಭೆ ಸೇರಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿತ್ತು. ಅದೇ ನಿಟ್ಟಿನಲ್ಲಿ ಮತ್ತೆ ಇವತ್ತು ವಿಜೇಂದ್ರ ಅವರು ನಿನ್ನೆ ಅಷ್ಟೇ ಡೆಲ್ಲಿಯಿಂದ ವಾಪಸ್ ಆದ್ರು. ತದನಂತರ ಅಲ್ಲೇ ಅಶೋಕ್ ಅವರು ಉಳ್ಕೊಂಡು ಇವತ್ತು JP ನಡ್ಡಾ ಅವ್ರಿಗೆ ಬಹುತೇಕ ಭೇಟಿ ಮಾಡುವ ಸಾಧ್ಯತೆಗಳಿದೆ ಅಂತ ಅಲ್ಲೇ ಅಶೋಕ್ ಅವರು ಉಳ್ಕೊಂಡಿದ್ರೆ, ಇಲ್ಲಿ ರೆಬಲ್ಸ್ ಅವರು ಇನ್ನೊಂದು ನಡೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗ ಅವ್ರದ್ದು ಏನು ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾಡ್ತಿದ್ರು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಅವರ ಹೇಳಿಕೆಗಳನ್ನ ನೀಡುತ್ತಿದ್ರು. ಆ ಪ್ರತಿಯಾಗಿ ಇವತ್ತು ಒಂದು ಸಭೆಯನ್ನ ನಡೆಸಿದ್ದಾರೆ. GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಆ ಸಭೆ ಕೂಡ ನಡೆಸಿದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ BP ಹರೀಶ್ ಹಾಗೂ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಈ ರೀತಿಯಾದ ರೆಬಲ್ಸ್ ನಲ್ಲಿ ಗುರುತಿಸಿಕೊಂಡಂತ ಪ್ರಮುಖ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದು. ಅವರ ಚರ್ಚೆಗಳು ಏನಂದ್ರೆ, ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗೇನಿತ್ತು, ಇದನ್ನ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ರೆಬಲ್ಸ್ ಬಣ ಮಾತ್ರ ವಿರೋಧವಾಗಿತ್ತು, ಈಗ ತಟಸ್ಥ ಬಣ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಿರೋದು. ಇದು ಒಂದ್ ರೀತಿಯಾಗಿ ರೆಬಲ್ಸ್ ಗಳಿಗೆ ಅಸ್ತ್ರ ಸಿಕ್ಕಂತೆ ಆಗಿದೆ. ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ಮತ್ತೆ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಚರ್ಚೆ ಮಾಡಿ ಈ ವಿಚಾರವಾಗಿ ಏನಾದ್ರೂ ಹೊಸದಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗಾಗಲೇ ಒಂದು 14 ಜಿಲ್ಲೆಗಳಲ್ಲಿ ನೂತನ ರಾಜ್ಯ ಅಧ್ಯಕ್ಷರ ಆಯ್ಕೆಗಳು ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ನೂತನ ಜಿಲ್ಲಾ ಅಧ್ಯಕ್ಷರ ಆಯ್ಕೆಗಳು ಮಾಡಿ ಅಂತ ಹೇಳಿ ಏನಾದ್ರೂ ಹೊಸದಾಗಿ ಆಯ್ಕೆಗಳು ನಡೆಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟರೆ ರೆಬಲ್ಸ್ ಗಳಿಗೆ ಮಣೆ ಹಾಕುವ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಬೇಡಿಕೆ ಇಟ್ಟಿರೋದು ಒಂದ್ ರೀತಿಯಾಗಿ ಕುತೂಹಲ ಮೂಡಿಸ್ತಿದೆ. ಮತ್ತು ಇವತ್ತಿನ ಸಭೆಗೆ ಹಲವು ನಿರ್ಧಾರಗಳನ್ನ ಕೂಡ ರೆಬಲ್ಸ್ ಗಳು ತೆಗೆದುಕೊಂಡಿದ್ದು, ಮುಂದಿನ ವಾರದಲ್ಲಿ ಅಥವಾ ಅದರ ಆಚಿನ ಮುಂದಿನ ವಾರದಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮತ್ತೆ ಚರ್ಚೆ ಮಾಡಿ ಬರುವ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.